ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು AR ಕನ್ನಡ ವ್ಲಾಗ್ಸ್. ನಾನಿವತ್ತು ನಮ್ಮ ಆ್ಯನಿವರ್ಸರಿ ದಿನ ಹೇಗಿತ್ತು, ಸೆಲೆಬ್ರೇಷನ್ ಹೇಗಿತ್ತು ಅಂತ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ನಾನು ಹಿಂದಿನ ದಿನ ನೈಟೇನೆ ಮನೆಯಲ್ಲೇ ಕೇಕ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ, ನಾಳೆ ಕಟ್ ಮಾಡೋಣ ಅಂದ್ಬಿಟ್ಟು. ಯಾಕೆ ಸರ್ ಆಯಿತು ಹ್ಯಾಪಿ ಆ್ಯನಿವರ್ಸರಿ. ಏನೋ ಹೇಳು ಹೇಳು ಹ್ಯಾಪಿ ಹ್ಯಾಪಿ ಏನ ಹ್ಯಾಪಿ ಆ್ಯನಿವರ್ಸರಿ. ಹ್ಯಾಪಿ ಅಪ್ಪ ಹ್ಯಾಪಿ ಮಮ್ಮ. ಹಸ್ಬೆಂಡ್ ಅಕ್ಕನ ಮಕ್ಕಳು ನೈಟೇನೆ ಅವ್ರು ಬೇರೆ ಕೇಕ್ ತೊಗೊಂಡು ಬಂದಿದ್ರು. ಯೂಶ್ವಲಾಗಿ ನೈಟ್ ಮುಂಚೆ ಎಲ್ಲ ತುಂಬ ಕೇಕ್ ಕಟ್ ಮಾಡ್ತಾಯಿದ್ವಿ. ಎಲ್ಲದು ಬರ್ತಡೇಸು ಏನು ಸೆಲೆಬ್ರೇಷನ್ಸ್ ಇದ್ರು ನೈಟೇ ಮತ್ತು ಡೇ ಎರಡೆರಡು ಕೇಕ್ಸ್ ಆಗ್ತಾಯಿತ್ತು. ಸುಮ್ಮನೆ ಎಲ್ರಿಗೂ ತೊಂದರೆ ಆಗೋದು ಬೇಡ, ನಿದ್ದೆ ಬಿಟ್ಟೆಲ್ಲ ಬರ್ತಾರೆ ಅಂದ್ಬಿಟ್ಟು ನೈಟ್ ಕೇಕ್ ಕಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟಿದ್ವಿ. ಆದ್ರೂ ಅವರು ಬೆಳಗ್ಗೆ ಯಾವುದೋ ಫಂಕ್ಷನ್ಸ್ಗೆ ಹೋಗಬೇಕು ಇರೋದಿಲ್ಲ ಅಂದ್ಬಿಟ್ಟು ನೈಟೇ ತೊಗೊಂಡು ಬಂದಿದ್ರು. ನಾ ಆಲ್ರೆಡಿ ಮಲ್ಗೋಕ್ಕೆ ಅಂತ ಹೋಗ್ತಾ ಇದ್ವಿ, ಅಷ್ಟರೊಳಗೆ ಬಂದರು ಅವರು. ಎಲ್ಲ ಕೇಕ್ ಕಟ್ ಮಾಡಿದ್ವಿ. ಅವ್ರ ಕೇಕ್ ಎಲ್ಲ ತೊಗೊಂಬಂದರು, ಬಟ್ ವಿಶ್ ಮಾಡೋಕ್ಕೆ ನಾಚಿಕೆ ಅವ್ರಿಗೆ. ನಾನೇ ಎಲ್ಲ ಕೇಳಿ ಕೇಳಿ ವಿಶ್ ಮಾಡಿಸ್ಕೊತಾ ಇದ್ದೆ. ಎಲ್ರಿಗೂ ಸ್ವಲ್ಪ ಅವ್ರಿಗೆ ಸಂಕೋಚ ಸ್ವಭಾವ ಜಾಸ್ತಿ. ಮಿಲಿ ಕೂಡ ಇರಲಿಲ್ಲ, ಅವಳು ದೇವಸ್ಥಾನಕ್ಕೆ ಹೋಗಿದ್ಲು. ಹಸ್ಬೆಂಡ್ ಫ್ಯಾಮಿಲಿ ಎಲ್ಲ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ರು, ಅವ್ರ ಜೊತೆ ಹೋಗಿ ಬರ್ತೀನಿ ಅಂದ್ಬಿಟ್ಟು ಹೋಗಿದ್ಲು. ಹಾಗಾಗಿ ಅವಳು ಕೂಡ ಇರಲಿಲ್ಲ. ನಾವೇ ಎಲ್ಲರೂ ಕಟ್ ಮಾಡಿಕೊಂಡು ತಿಂದ್ವಿ. ಹಸ್ಬೆಂಡ್ಗೆ ಸೆಲೆಬ್ರೇಷನ್ ಆ ಥರದ್ದೆಲ್ಲ ಏನಷ್ಟು ಇಷ್ಟ ಆಗಲ್ಲ, ಹಾಗಾಗಿ ಅವರು ಬೇಡ ಅಂತಲೇ ಹೇಳ್ತಾರೆ. ಬಟ್ ಅವರು ಆಲ್ರೆಡಿ ತಂದುಬಿಟ್ಟಿದ್ರು, ಅವ್ರಿಗೂ ಬೇಜಾರಾಗೋದು ಬೇಡ ಅಲ್ವಾ. ಹಾಗಾಗಿ ಮತ್ತೆ ಸ್ವಲ್ಪ ರೆಡಿ ಆಗಿಬಿಟ್ಟು ಎಲ್ಲರೂ ಕೇಕ್ ಕಟ್ ಮಾಡಿ ತಿಂದ್ಕೊಂಡ್ವಿ. ಎಲ್ಲದು ಆದಮೇಲೆ ಆನಂದು ಡ್ಯಾನ್ಸ್ ಶುರುವಾಯಿತು, ಎಲ್ಲ ಅದನ್ನು ನೋಡ್ತಾ ಇದ್ವಿ. ಡ್ಯಾನ್ಸ್ ಮಾಡೆ ಒಂದು ಅಯ್ಯೋ ಸಾಂಗ್ ಹಾಕೋಣ. ಅವಳು ಮತ್ತೆ ಸ್ವಲ್ಪ ಮಾಡಿ ಮಾಡಿ ಹಾಗೆ ನಿಂತ್ಕೊತಾ ಇದ್ಲು. ಅದಕ್ಕೆ ಅವರಪ್ಪ ನಾನು ಮಾಡ್ತೀನಿ ಮಾಡು ಅಂತ ಎಲ್ಲ ಹೇಳ್ತಾ ಇದ್ರು. ಅವಳಿಗೆ ಸಾಂಗ್ ಹಾಕಿ ಎಲ್ಲ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿದ್ಲು. ಅವಳಿಗೆ ಮೂಡೆಲ್ಲ ಚೆನ್ನಾಗಿದ್ದಾಗ ಒಂದೊಂದ್ಸಲ ತುಂಬ ಚೆನ್ನಾಗಿ ಮಾಡ್ತಿರ್ತಾಳೆ, ಒಂದೊಂದ್ಸಲ ಬೇಕೋ ಬೇಡ ಅನ್ನೋ ಥರ ಮಾಡ್ತಾ ಇರ್ತಾಳೆ. ಇನ್ನು ಬೆಳಗ್ಗೆ ತಿಂಡಿಗೆ ಅಂದ್ಬಿಟ್ಟು ಸಿಂಪಲ್ಲಾಗಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊತಾ ಇದ್ದೆ. ಬೆಳಗ್ಗೆದಾಗ ಏನು ತಿಂಡಿ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೆ ಅವಲಕ್ಕಿ ಇತ್ತು, ಅದು ಮಾಡಿ ತುಂಬ ದಿನ ಆಗಿತ್ತು. ಹಾಗಾಗಿ ಅದನ್ನೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ. ನಾನು ಅವಲಕ್ಕಿ ಏನು ತುಂಬ ಹೊತ್ತು ನೆನೆಸಲ್ಲ, ಏನು ತೊಳೆದ್ಬಿಟ್ಟು ಇಡ್ತೀನಿ ಅಷ್ಟೇ. ಅದು ಎಷ್ಟು ಮೆತ್ತಗಾಗಿರುತ್ತೋ ಅಷ್ಟೇ ಸಾಕಾಗುತ್ತೆ. ತುಂಬ ನೆನೆಸ್ಬಿಟ್ರೆ ಒಂಥರ ಮುದ್ದೆ ಥರ ಆಗಿಬಿಡುತ್ತೆ, ಅವಾಗ ಚೆನ್ನಾಗಿರಲ್ಲ. ಇದು ಅವಲಕ್ಕಿಗೆಲ್ಲ ಟೊಮೆಟೊ ಕಾಯಿ ತುರಿ ಎಲ್ಲ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಅದಾದಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ದೇವ್ರ ನೈವೇದ್ಯಕ್ಕೆ ಅಂತ ಸ್ವಲ್ಪ ಸಜ್ಜಿಗೆ ಅಂದರೆ ಕೇಸರಿಬಾತ್ ಥರನೇ, ಬಟ್ ಕಲರ್ ಏನು ಹಾಕಿರಲ್ಲ, ಅದು ಸಜ್ಜಿಗೆ ಥರ ಮಾಡ್ಕೊತಾ ಇದ್ದೆ. ಅದೆಲ್ಲ ಮಾಡಿದ್ದಾಯಿತು. ಹಸ್ಬೆಂಡು ಕೂಡ ಸ್ನಾನ ಆಗಿತ್ತು, ಇಬ್ಬರು ದೇವ್ರ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ವಿ. ಇವತ್ತು ಬರೀ ನಮ್ಮ ಆ್ಯನಿವರ್ಸರಿ ಅಷ್ಟೇ ಆಗಿರಲಿಲ್ಲ, ನಮ್ಮ ಮನೆ ಗೃಹ ಪ್ರವೇಶ ಆಗಿ 1 ವರ್ಷ ಆಗಿತ್ತು. ನಾವು ಆ್ಯನಿವರ್ಸರಿ ದಿನವೇ ಬೇಕು ಗೃಹ ಪ್ರವೇಶ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿನೇ ಗೃಹ ಪ್ರವೇಶ ಇಟ್ಕೊಂಡಿದ್ವಿ. ನಮ್ಮದು 10th ಇಯರ್ ಆ್ಯನಿವರ್ಸರಿ ದಿನವೇ ನಮ್ಮ ಗೃಹ ಪ್ರವೇಶ ಆಗಿದ್ದು. ನಾವು ತುಂಬ ಇಷ್ಟಪಟ್ಟು ಇಷ್ಟು ದಿನ ಕನಸ್ಕೊಂಡು ಮನೆ ಮಾಡಿದ್ದು. ತುಂಬ ಖುಷಿ ಇತ್ತು ಆ್ಯನಿವರ್ಸರಿ ದಿನವೇ ಪೂಜೆ ಆಗಿದ್ದು. ಅದಕ್ಕೆ ಇವತ್ತು ಮತ್ತೆ ಒಂದು ಸಲ ಪೂಜೆ ಎಲ್ಲ ಮಾಡೋಣ ನಾವೇನೇ ನೀಟಾಗಿ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ನಾವು ಮದುವೆ ಆದ ದಿನ ಇನ್ನೊಂದು ಸ್ಪೆಷಲ್ ಏನಿತ್ತು ಅಂದರೆ ಅವತ್ತು ಅಕ್ಷಯ ತೃತೀಯ ಇತ್ತು, ಬಸವ ಜಯಂತಿ ಅಂತಲೂ ಕರೀತಾರೆ, ಅವತ್ತಿತ್ತು. ಈ ವರ್ಷ ಅದು 1-2 ದಿನ ಮುಂಚೆ ಬಂದಿತ್ತು. ಪ್ರತಿ ವರ್ಷವೂ ಅದೇ ದಿನ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಒಂದೊಂದು ತಿಂಗಳಲ್ಲಿ ಬೇರೆ ಡೇಟ್ ಬರ್ತಾ ಇರುತ್ತೆ. 1 ತಿಂಗಳು ಮುಂಚೆ ಹೋಗುತ್ತೆ, 1 ತಿಂಗಳು ನೆಕ್ಸ್ಟ್ ಬಂದಿರುತ್ತೆ, ಆ ಥರ. ಬಟ್ ಈ ವರ್ಷ 1-2 ದಿನ ಮುಂಚೆ ಬಂದಿತ್ತು.
ನಮ್ಮದು ಪೂಜೆ ಎಲ್ಲ ಆಯಿತು. ಯಾನ ಮಲ್ಕೊಂಬಿಟ್ಟಿದ್ಲು ರೆಡಿಯಾಗಿ, ಮತ್ತು ಅವಳು ಎದ್ದು ಬಂದಳು, ಮತ್ತು ಪೂಜೆ ಮಾಡ್ತೀನಿ ಅಂತ ಅವಳು ಕೂಡ ಪೂಜೆ ಮಾಡ್ತಾಯಿದ್ಲು. ಇನ್ನೂ ಸ್ವಲ್ಪ ನಿದ್ದೆಗಣ್ಣಲ್ಲೇ ಇದ್ಲು. ಪೂಜೆ ಎಲ್ಲ ಮುಗೀತು. ಈ ಥರ ಇತ್ತು, ಸಿಂಪಲ್ಲಾಗೆ ಮಾಡಿದ್ವಿ, ತುಂಬ ಏನಿಲ್ಲ. ಕೆಲವರು 1 ವರ್ಷಕ್ಕೆ ಮತ್ತೆ ಪೂಜೆ ಎಲ್ಲ ಇಡಿಸ್ತಾರೆ, ಸತ್ಯನಾರಾಯಣ ಪೂಜೆ ಎಲ್ಲ. ನಾವೇನು ಮಾಡಿಸ್ಲಿಲ್ಲ, ನಾರ್ಮಲಾಗಿ ನಾವೇನೇ ಪೂಜೆ ಮಾಡಿದ್ವಿ. ಪೂಜೆ ಎಲ್ಲ ಆದಮೇಲೆ ಕುಂಕುಮ ಎಲ್ಲ ತೊಗೊಂಡೆ. ಹಸ್ಬೆಂಡು ಕುಂಬಳಕಾಯಿನೂ ತಂದಿದ್ರು, ಅದನ್ನು ಹೊಡಿಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಕೆಳಗಡೆ ಹೋದ್ವಿ. ಕೆಳಗಡೆ ಹೋದಾದ್ಮೇಲೆ ಕುಂಬಳಕಾಯಿ ಯಾರು ಹೊಡಿಯೋದು ಅಂತ ಅಲ್ಲಿ ಸ್ವಲ್ಪ ಡಿಸ್ಕಷನ್ ಆಯಿತು. ನೀವು ಹೊಡೀರಿ, ನಾನು ಹೊಡಿಯಲ್ಲ, ಆ ಥರ ಹೇಳ್ತಾನೆ ಇದ್ದರು. ಕೊನೆಗೆ ಆದಿನೇ ಹೊಡಿತೀನಿ ಅಂದ್ಬಿಟ್ಟು, ಅವನೇ ಹೊಡಿತೀನಿ ಅನ್ನಲಿಲ್ಲ, ಹಸ್ಬೆಂಡು ಒಪ್ಸಿದ್ರು ಅವನ್ನೇ ಹೊಡಿ ಅಂತ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ಅವನೇ ಹೊಡ್ದ. ಮಳೆ ಆಲ್ರೆಡಿ ಸ್ಟಾರ್ಟ್ ಆಗ್ತಾನೆ ಇತ್ತು. ಹಸ್ಬೆಂಡ್ ಅಲ್ಲೂ ಪೂಜೆ ಬಿಡ್ತಾನೆ ಇರಲಿಲ್ಲ, ಮಾಡ್ತಾನೆ ಇದ್ದರು. ಅಲ್ಲೂ ಎಲ್ಲ ಕರ್ಪೂರ ಹಚ್ಬೇಕಂತ ಹಚ್ತಾಯಿದ್ರು. ನಾನು ತುಂಬ ದಿನದಿಂದ ರೀಚಾರ್ಜಬಲ್ ಲೈಟರ್ ಯೂಸ್ ಮಾಡ್ತಾಯಿದ್ದೆ, ಅದು ತುಂಬ ಯೂಸಿಗೆ ಬಂತು. ನಾವು ಮ್ಯಾಚ್ ಸ್ಟಿಕ್ಕಲ್ಲಿ ಏನಾದರೂ ಅಲ್ಲಿ ಹಚ್ಚೋಕೆ ಹೋಗ್ತಿದ್ರೆ ಎಷ್ಟು ಗಾಳಿಗೆ ನಿಲ್ತಾನೆ ಇರಲಿಲ್ಲ. ಬಟ್ ಇದು ತುಂಬ ಯೂಸ್ಫುಲ್ ಆಗ್ತಿದೆ. ಅದ್ರದ್ದು ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ, ಯಾರಾದರೂ ಇಂಟ್ರೆಸ್ಟ್ ಅನಿಸಿದ್ರೆ ಮತ್ತು ಯೂಸ್ಫುಲ್ ಇದ್ದರೆ ಅದನ್ನು ತೊಗೊಳ್ಬೋದು. ಊಟ ಎಲ್ಲ ಮುಗಿಸ್ಕೊಂಡು ರೆಡಿ ಆದ್ವಿ. ನೈಟ್ ಕೇಕ್ ಮಾಡಿಟ್ಟಿದ್ನಲ್ಲ, ಅದನ್ನು ಕಟ್ ಮಾಡೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೆ. ಕೇಕು ಹೋಮ್ ಮೇಡ್ ಆಗಿದ್ರೂ ನೋಡೋಕ್ಕೊಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಅದನ್ನೇ ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿಬಿಟ್ಟು ಕಟ್ ಮಾಡೋಣ ಅಂತ ಕೂತ್ಕೊಂಡ್ವಿ. ಹಸ್ಬೆಂಡ್ಗಂತೂ ಒಂಚೂರು ಇಂಟ್ರೆಸ್ಟೇ ಇಲ್ಲ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ನನ್ನ ಫೋರ್ಸಿಗೆ ಕೂತ್ಕೊಂಡು ಏನೋ ಕಟ್ ಮಾಡಬೇಕಲ್ಲ ಅಂತ ಕಟ್ ಮಾಡ್ತಾಯಿದ್ರು. ಹೆಣ್ಮಕ್ಳಿಗೆ ಹಾಗೆ ಅಲ್ವಾ, ಸೆಲೆಬ್ರೇಷನ್ನು ಸರ್ಪ್ರೈಸಸ್ಸು ತುಂಬ ಇಷ್ಟ ಆಗುತ್ತೆ. ಬಟ್ ಕೆಲವ್ರು ಗಂಡಸರಿಗೆ ಅದು ಇಷ್ಟ ಇರಲ್ಲ, ಅವ್ರಿಗೆ ಸೆಲೆಬ್ರೇಟ್ ಮಾಡೋ ಮೂಡು ಇರಲ್ಲ. ಬಟ್ ನಮ್ಮ ಫೋರ್ಸಿಗೆ ಸ್ವಲ್ಪ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇರ್ತಾರೆ ಅಷ್ಟೇ. ಕೇಕ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಇದು ಸಿಂಪಲ್ಲಾಗೇ ಬಿಸ್ಕೆಟಿಂದ ಮಾಡ್ಕೊಂಡಿದ್ದೆ, ಬಟ್ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯಿತು ನನಗಂತೂ. ಮಿಲಿ ಒಬ್ಬಳು ಮಿಸ್ಸಿಂಗ್ ಆಗಿದ್ಲು, ಬೇಜಾರಾಗ್ತಾಯಿತ್ತು. ಬಟ್ ಈವ್ನಿಂಗ್ ಅಷ್ಟರೊಳಗೆ ಬರ್ತೀವಿ ಅಂತ ಹೇಳಿದರು. ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡು ಮಳೆ ಸ್ಟಾರ್ಟ್ ಆಗ್ತಾಯಿತ್ತು, ಅದಕ್ಕೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಮಳೆ ಕಡಿಮೆ ಆಯಿತು, ಬಟ್ ಸಂಜೆ ಆಗೋಗಿತ್ತು. ಇನ್ನೆಲ್ಲಿ ಹೋಗೋದು, ಹಸ್ಬೆಂಡ್ಗೂ ಮೊದಲೇ ಎಲ್ಲೂ ಕರ್ಕೊಂಡು ಹೋಗೋಕೆ ಅಷ್ಟು ಇಷ್ಟನೇ ಇರಲ್ಲ. ಬಟ್ ಏನೋ ನನ್ನ ಫೋರ್ಸಿಗೆ ಸರಿ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟರು. ಮಳೆ ಕಡಿಮೆ ಆಗಿತ್ತು. ಹೊರಗಡೆ ಹೋಗೋಣ ಅಂತ ಹೊರಟ್ರೆ ಫಸ್ಟು ಎಲ್ಲಿ ಹೋಗೋದು ಹೇಳು ಅಂತ ನನ್ನನ್ನೇ ಕೇಳ್ತಾ ಇರ್ತಾರೆ. ಎಲ್ಲಿ ಹೋಗೋದು ಅಂತ ಗೊತ್ತಾಗಲಿಲ್ಲ. ಅಲ್ಲೇ ಪಕ್ಕದಲ್ಲಿ ಒಂದು ಮಾಲ್ ಇತ್ತು, ಅದಕ್ಕೆ ಹೋಗಿರಲಿಲ್ಲ. ಹಂಗಾಗಿ ಹೋಗೋಣ ಅಲ್ಲಿಗೇನೆ ಅಂತ ಡಿಸೈಡ್ ಮಾಡಿದ್ವಿ. ಕಾರಲ್ಲಿ ಸಿಗ್ನಲಲ್ಲಿ ಒಂದು ಆಟೋದೊಳಗೆ ನಾಯಿ ಇತ್ತು, ಅದನ್ನು ನೋಡಿಬಿಟ್ಟು ಅದು ಹೇಗೆ ಮಾಡುತ್ತೆ ಹಾಗೆ ಮಾಡ್ತಾ ಇದ್ಲು. ಅವಳಿಗೆ ಡಾಗ್ಸು ಅನಿಮಲ್ಸ್ ಅಂದರೆ ತುಂಬ ಇಷ್ಟಪಡ್ತಾಳೆ. ನಾವು ಹೋಗುವಾಗ ಯೂನಿವರ್ಸಿಟಿ ಒಳಗೆ ಹೋದ್ವಿ. ಅಲ್ಲಂತೂ ಒಂಥರ ನಾರ್ಮಲ್ ಬೆಂಗಳೂರಲ್ಲೆಲ್ಲ ಓಡಾಡಿ ಮರಗಳ ಮಧ್ಯೆ ಹೋಗುವಾಗ ಅದು ಮಳೆ ಎಲ್ಲ ಬಂದಿತ್ತು, ಅದು ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಮರಗಳದ್ದು ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಎಲ್ಲೋ ಧರ್ಮಸ್ಥಳ ಎಲ್ಲೋ ಹೋದ್ವಿ, ಆ ಥರ ಅನ್ನಿಸ್ತಾಯಿತ್ತು. ಸಿಟಿ ಮಧ್ಯದಲ್ಲಿ ಈ ಥರ ಕಾಡುಗಳ ಥರ ಸಿಕ್ಕಿದಾಗ ಥರ ಖುಷಿ ಅನಿಸುತ್ತೆ. ಯಾವಾಗಲೂ ಬಿಲ್ಡಿಂಗ್ಸೇ ನೋಡ್ತಾ ಇರ್ತೀವಲ್ಲ, ಮರಗಳು ನೋಡಿದಾಗ ಒಂಥರ ಖುಷಿ ಅನಿಸುತ್ತೆ. ಮಾಲ್ಗೆ ರೀಚ್ ಆದ ತಕ್ಷಣ ಈವ್ನಿಂಗ್ ಆಗಿದ್ದರಿಂದ ಹಸ್ಬೆಂಡ್ ಆವಾಗಲೇ ಟೀ ಕುಡಿಬೇಕು ಅಂತ ಇದ್ರು. ಸರಿ ಅಂತ ಟೀ ಕುಡ್ಕೊಂಡು ಬಂದ್ವಿ. ಅಷ್ಟೊತ್ತಿಗೆ ಮಿಲಿನೂ ಬಂದ್ಲು, ಅವಳನ್ನೂ ಕರ್ಕೊಂಡು ಒಂದು ರೌಂಡ್ ಹಾಗೆ ಸುಮ್ಮನೆ ಸುತ್ತಾಡಿದ್ವಿ. ಅಲ್ಲೇನು ತೊಗೊಳಕ್ಕೂ ಇನ್ನೂ ಅಷ್ಟು ಶಾಪ್ಸ್ ಎಲ್ಲ ಇನ್ನೂ ಮಾಲ್ಸಲ್ಲಿ ಫುಲ್ ಎಲ್ಲ ಆಗಿರಲಿಲ್ಲ, ಇನ್ನೂ ಇವಾಗ ಆಗ್ತಾ ಇತ್ತು. ಏನು ಮಲ್ಟಿಪ್ಲೆಕ್ಸು ಆ ಥರ ಫಿಲ್ಮ್ಸ್ ನೋಡೋದಾದರೆ ಮಾತ್ರ ಅದಕ್ಕೆ ಕನ್ವೀನಿಯೆಂಟ್ ಇತ್ತು. ಬಟ್ ಶಾಪಿಂಗ್ ಎಲ್ಲ ಅಷ್ಟೇನಿರಲಿಲ್ಲ. ಎಲ್ಲ ಸುಮ್ಮನೆ ಒಂದು ರೌಂಡ್ ಮಕ್ಳಿಗನ್ನೆಲ್ಲ ಓಡಾಡಿಸ್ಬಿಟ್ಟು ಮೇಲೆ ನಾರ್ಮಲ್ ಬರ್ಗರ್ ಆ ಥರ ತಿಂದ್ಕೊಂಡು ಬಂದ್ವಿ ಅಷ್ಟೇ. ಅಲ್ಲಿ ಬೇರೆ ನೋಡ್ತೀವಿ ಅಂದ್ರೂ ಏನಿರಲಿಲ್ಲ.
ಮಕ್ಕಳನ್ನ ಇನ್ನೇನು ಮಾಡೋದು, ಸುಮ್ಮನೆ ಅಲ್ಲಿಂದ ಇಲ್ಲಿಗೆ ಅಂತ ಅಲ್ಲೇ ರೌಂಡ್ಸ್ ಹಾಕ್ಸ್ಕೊಂಡ್ವಿ. ಅಲ್ಲೇ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಇದ್ದಿದ್ರಲ್ಲೇ ಎಲ್ಲನೂ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ಬಿಟ್ಟು ಇನ್ನೇನು ಲೇಟ್ ಆಗ್ತಾ ಬಂತು. ನಮಗಂತೂ ಅದೇ ತಿಂದು ಹೊಟ್ಟೆ ತುಂಬಿತ್ತು. ಹಾಗಾಗಿ ಸರಿ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ ನಾವು. ಮಕ್ಕಳು ಫುಡ್ಗಿಂತ ಈ ಥರ ಸಾಫ್ಟೀಸ್, ಐಸ್ ಕ್ರೀಮ್ಸು ಅದನ್ನ ಎಂಜಾಯ್ ಮಾಡಿದ್ರು ಚೆನ್ನಾಗಿ. ಈ ಯಾನನ್ನು ನೋಡಿ ಯಾವ್ಯಾವ ಸ್ಟೈಲಲ್ಲಿ ತಿಂತಿದ್ಲು ಅಂತ ಅಂದ್ಬಿಟ್ಟು ಅದೆಲ್ಲ ತಿಂದು ಮುಗಿಸಿ ಇನ್ನೇನು ಮನೆಗೆ ಹೊರಡೋಣ ಅಂತ ಹೊರಡ್ತಿದ್ವಿ. ಈ ಯಾನ ಅಂತೂ ಬರೋಕ್ಕೆ ರೆಡಿ ಇರಲಿಲ್ಲ. ಅಲ್ಲಿ ಹೋಗಿ ಕುತ್ಕೊತಾ ಇದ್ಲು. ಅವಳನ್ನಂತೂ ಕಷ್ಟಪಟ್ಟು ಕರ್ಕೊಂಡು ಹೊರಟ್ವಿ. ಇದಾಗಿತ್ತು ನಮ್ಮದು ಆ್ಯನಿವರ್ಸರಿ ದಿನದ ವ್ಲಾಗು, ನಾವು ಹೇಗೆ ಕಳೆದ್ವಿ ಅಂತ ಅಂದ್ಬಿಟ್ಟು. ನಾನು ಮತ್ತೆ ಒಂದು ವ್ಲಾಗು ಇಲ್ಲ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.